ಸ್ನೇಹಿತರೆ, ನಾವು ಪ್ರತಿದಿನ ಹಲವಾರು ಒತ್ತಡಗಳಿಂದ ಜೀವನ ಸಾಗಿಸ್ತಾ ಇರ್ತೇವೆ. ನಮ್ಮಲ್ಲಿ ಕೆಲವು ಮಾರ್ಪಾಡುಗಳನ್ನ ಮಾಡಿಕೊಂಡ್ರೆ ಸಾಕು, ಈ ಒತ್ತಡಗಳಿಂದ ಸುಲಭವಾಗಿ ಹೊರಗೆ ಬರಬಹುದು. ನೀವು ಇರುವೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿ. ಯಾವುದಾದ್ರೊಂದು ತಿನಿಸನ್ನ ಕಂಡ ತಕ್ಷಣ ಒಂದು ಇರುವೆ ಅದನ್ನ ಎತ್ತಿಕೊಳ್ಳಲು ಬರುತ್ತೆ. ತನಗೆ ಸಾಧ್ಯವಾದಷ್ಟು ಮಟ್ಟಿಗೆ ಅದು ಪ್ರಯತ್ನವನ್ನ ಮಾಡ್ತಾ ಇರುತ್ತೆ. ಅದಕ್ಕೆ ಸಾಧ್ಯನೇ ಆಗದೇ ಇದ್ರೆ ನೇರವಾಗಿ ತನ್ನ ಗೂಡಿಗೆ ಹೋಗಿ ಸಾಲು ಸಾಲು ಇರುವೆಗಳನ್ನು ಕರೆದುಕೊಂಡು ಬಂದು ಒಗ್ಗಟ್ಟಿನಿಂದ ತನ್ನ ಕೆಲಸವನ್ನು ಸಾಧಿಸಿಕೊಳ್ಳುತ್ತದೆ. ನಾವು ಕೂಡ ಇದರಿಂದ ಉತ್ತಮವಾದ ನೀತಿಯನ್ನ ಕಲಿಯಬಹುದು. ಯಾವುದೇ ಕೆಲಸವನ್ನಾದ್ರೂ ಮೊದಲು ಒಂಟಿಯಾಗಿ ಪ್ರಾರಂಭಿಸಿ, ನಂತರ ಇನ್ನೊಬ್ಬರ ಸಹಾಯದ ಅವಶ್ಯಕತೆ ಬಂದಾಗ ಬಿಗುಮಾನವನ್ನ ಬಿಟ್ಟು ಸಹಾಯವನ್ನ ಪಡೆದುಕೊಳ್ಳಿ. ಈ ಕೆಲಸವನ್ನು ಯಾರ ಹಂಗಿಲ್ಲದೆ ಮಾಡಬಲ್ಲೆ ಎಂಬ ಗರ್ವದ ಮಾತುಗಳು ಎಲ್ಲಾ ಸಮಯದಲ್ಲಿ ನಡೆಯುವುದಿಲ್ಲ. ನೀವು ಸಹಾಯವನ್ನು ಪಡೆದುಕೊಳ್ಳುವ ಸಂದರ್ಭದಲ್ಲಿ ಎಂಥವರಿಂದ ಸಹಾಯ ಪಡೆದುಕೊಳ್ಳುತ್ತಿದ್ದೀರಾ ಎನ್ನುವುದರ ಬಗ್ಗೆ 100 ಬಾರಿ ಯೋಚಿಸಿ. ಯಾಕೆಂದ್ರೆ ಒಂದು ಸಲ ಮಾಡಿದ ಸಹಾಯವನ್ನು 1000 ಬಾರಿ ಅಣಕಿಸಿ ಮಾತನಾಡುವ ಜನರಿರ್ತಾರೆ. ಅಂಥ ವ್ಯಕ್ತಿಗಳಿಂದ ಸಾಧ್ಯವಾದಷ್ಟು ದೂರವಿರಿ. ಸಹಾಯವನ್ನ ಪಡೆಯುವುದು ತಪ್ಪಲ್ಲ, ಆದರೆ ನಮ್ಮ ಸ್ವಾರ್ಥಕ್ಕಾಗಿ ಇನ್ನೊಬ್ಬರನ್ನು ದುರುಪಯೋಗ ಪಡಿಸಿಕೊಳ್ಳುವುದು ತಪ್ಪು. ನೀವು ಪಡೆದ ಸಹಾಯಕ್ಕೆ ಪ್ರತಿಸ್ಪಂದಿಸುವುದನ್ನು ಮಾತ್ರ ಮರೆಯಲೇಬೇಡಿ. ಸ್ನೇಹಿತರೆ, ನಿಮಗೆ ನೆಮ್ಮದಿಯಿಂದ ಬದುಕಬೇಕು ಅನಿಸಿದ್ರೆ ಯಾವುದೇ ಕೆಲಸವನ್ನ ಮಾಡುವಾಗ ಬೇರೆಯವರ ಮೆಚ್ಚುಗೆಗಾಗಿ ಮಾಡಬೇಡಿ. ಬೇರೆಯವರು ನಿಮ್ಮನ್ನ ಹೊಗಳಿದ್ರೆ ಮಾತ್ರ ನೀವು ನಿಷ್ಠಾವಂತರು ಎಂದು ಅರ್ಥವಲ್ಲ. ಹೊಗಳಿಕೆಗಾಗಿ ಕಾಯುವ ಮನಸ್ಥಿತಿಯೇ ಅರ್ಧ ಒತ್ತಡಕ್ಕೆ ಕಾರಣವಾಗುವುದು. ಹೀಗಾಗಿ ಮಾಡಬೇಕಾದ ಕೆಲಸವನ್ನು ನಿಶ್ಚಿಂತ ಮನಸ್ಸಿನಿಂದ ಮಾಡಿ. ಸ್ನೇಹಿತರೆ, ನಾವು ಕೆಲವೊಮ್ಮೆ ಬೇರೆಯವರಿಂದಾಗಿ ನಮಗೆ ಹಾಗಾಯ್ತು ಹೀಗಾಯ್ತು ಅಂತ ಗೊಣಗ್ತಾ ಇರ್ತೇವೆ. ಆದ್ರೆ ವಾಸ್ತವ ಏನಂದ್ರೆ ನಮ್ಮ ಬದುಕು ಯಾರ ನಿಯಂತ್ರಣದಲ್ಲೂ ಇಲ್ಲ. ಅದು ಇರುವುದು ನಮ್ಮ ನಿಯಂತ್ರಣದಲ್ಲಿ ಮಾತ್ರ. ನಾವು ಗೆಲ್ಲಲೇಬೇಕು ಅಂದ್ಕೊಂಡ್ರೆ ಗೆದ್ದೇ ಗೆಲ್ತೇವೆ. ಸೋತೇ ಬಿಟ್ಟೆ ಎಂದು ನಮಗೆ ನಾವೇ ತೀರ್ಮಾನ ತಗೊಂಡಾಗ ಮಾತ್ರ ಸೋಲುತ್ತೇವೆ. ಯಾವ್ದಾದ್ರೂ ಒಂದು ದಿನ ಸೋತ ತಕ್ಷಣ ಆ ಸೋಲು ಶಾಶ್ವತ ಸೋಲು ಅಲ್ಲ, ಅದು ಅಂತಿಮವೂ ಅಲ್ಲ. ಯಾವ ಸಂದರ್ಭದಲ್ಲಿಯೂ ಕೂಡ ಸೋತೆ ಎಂಬ ನಿರ್ಧಾರಕ್ಕೆ ಬರದೇ ಇದ್ದರೆ ಗೆಲುವು ಖಚಿತವಾಗಿ ಹಿಂಬಾಲಿಸುವುದು. ಸ್ನೇಹಿತರೆ, ಇವತ್ತಿನ ವಿಷಯ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.